ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕನ್ನಡ ನಾಡಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ದರ್ಶನ್ ಅಂತಂದರೆ ಇವರು ಫೇಮಸ್ ಕನ್ನಡ ಸಿನಿಮಾದ ಹೀರೋ. ಒಳ್ಳೆ ಪರ್ಸನಾಲಿಟಿ ಇದೆ, ಒಳ್ಳೆ ಕಲರ್ ಇದೆ, ಒಳ್ಳೆ ಮೆಮೊರಿ ಪವರ್ ಇದೆ. ಒಂದೇ ಸರಿ ಓದ್ಬಿಟ್ಟು ಪೇಜ್ಗಟ್ಟಲೆ ಡೈಲಾಗ್ನ ಹಾಗೆ ರಿಪೀಟ್ ಮಾಡ್ತಾರಂತೆ. ಇದು ಎಲ್ಲರೂ ಕೊಡಲ್ಲ, ದೇವರು ದೈವದತ್ತವಾಗಿ ಬಂದಿರತಕ್ಕಂಥ ಗುಣ. ಇದನ್ನೆಲ್ಲ ಮಾಡಿಬಿಟ್ಟು ಅವರೇನು ಮಾಡಿದ್ದಾರೆ, ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ. ಮತ್ತು ಒಳ್ಳೆ ಆ್ಯಕ್ಟಿಂಗು ಇದೆ. ಹಾಗಾಗಿ ಅವರೇನು ಅನೇಕ ಸಿನಿಮಾಗಳು ಮಾಡಿದ್ದಾರೆ. ಅವ್ರ ಸಿನಿಮಾಗಳನ್ನು ನೋಡಿರೋದ್ರಲ್ಲಿ ನಾನು ಸಿನಿಮಾ ನೋಡೋದಿಲ್ಲ, ಆದರೂ ಸಹ ಸಾರಥಿ ಅಂತ ಅಂದ್ಬಿಟ್ಟು ಒಂದು ಮಲ್ಟಿ ಇದಿದೆ, ಏನು ಮಾಲ್ ಇದೆ, ಅಲ್ಲಿ ನೋಡ್ಕೊಂಬಂದೆ. ಬೆಲ್ಲಿ ಇದರಲ್ಲಿ ಒಂಟಿಕೊಪ್ಪಲಲ್ಲಿ BM ಹ್ಯಾಬಿಟ್ಯಾಟ್ ಮಾಲ್ ಅಂತ ಏನಿದೆ, ಅಲ್ಲಿ ನೋಡ್ಕೊಂಡು ಸಾರಥಿ ಅಂತ ಒಂದು ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿದೆ ಅದು. ಏನು ಅಂತಂದರೆ ಒಳ್ಳೆ ಆ್ಯಕ್ಟಿಂಗ್ ಇದೆ, ಏನೋ ಆಟೋ ಇದರಲ್ಲಿ ಇದು ಮಾಡ್ತಾರೆ. ಓಕೆ, ಇವರು ಮಾಡಿರ್ತಕ್ಕಂಥ ಫೇಮಸ್ ಸಿನಿಮಾಗಳಲ್ಲಿ ಪರ್ಕಿ ಅನ್ನೋದೊಂದು ನೋಡಿ, ಶಬ್ದ ನೋಡಿ, ಪರ್ಕಿ ಅನ್ನೋದು ಹಗಲೆಲ್ಲ ಹೇಳ್ತೀವಿ, ಅದನ್ನು ಶಬ್ದಾರ್ಥದಲ್ಲಿ ಉಪಯೋಗಿಸಬಾರ್ದು. ತಾವು ಭಾವಾರ್ಥದಲ್ಲಿ ಮಾತ್ರ ತಗೋಬೇಕು. ಡೆಮಾಕ್ರಸಿನ ಹೇಗೆ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾತ್ರ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಪಿಸೋಡ್ನ ಮುಂದುವರಿಸ್ತೀವಿ. ಈ ಪರ್ಕಿ ಸಿನಿಮಾ ಮಾಡಿರ್ತಕ್ಕಂಥ ಹೀರೋ ಬಂದ್ಬಿಟ್ಟು ದರ್ಶನ್. ಇವರು ತೂಗುದೀಪ ಶ್ರೀನಿವಾಸ್ ಅವರ ಮಗ ಅಂತೆ. ತೂಗುದೀಪ ಶ್ರೀನಿವಾಸ್ ಅಂದರೆ ಯಾರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವರು ಇದ್ದ ಕಾಲದಲ್ಲಿ ಇವರು ಸಹ ಸಮಕಾಲೀನರು. ಇವರು ವಿಲನ್ ಪಾರ್ಟ್ಗಳು ಮಾಡ್ತಾಯಿದ್ರು. ತೂಗುದೀಪ ಶ್ರೀನಿವಾಸು ಅವ್ರ ಮಗನೇ ದರ್ಶನ್. ಇವರು ನೋಡಿ, ದೈವತತ್ವವಾಗಿ ಬಂದಿರತಕ್ಕಂಥ DNA ಬಂದಿರತಕ್ಕಂಥ ಗುಣಗಳು ಏನು ಅಂದರೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ಬೋದು. 4-5 ಪೇಜ್ಗಳು ಡೈಲಾಗ್ ಇದ್ದರೂ ಸಹ ಒಂದೇ ಸರಿ ಓದ್ಬಿಟ್ಟು ಲೀಲಾಜಾಲ ಒಂದು ಶಬ್ದವನ್ನು ಬಿಡದೆ ಹೇಳ್ತಾರಂತೆ ಇವರು. ಮತ್ತು ಅದಕ್ಕೆ ತಕ್ಕನಾಗಿ ಅಭಿನಯವನ್ನು ಮಾಡ್ತಾರೆ. ಹಾಗಾಗಿ ತುಂಬ ದೊಡ್ಡ ಸೆಲೆಬ್ರಿಟಿ ಅವರು. ಈಗ ಏನಾಗಿದೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಅಂದರೆ ಆತ ಅಭಿಮಾನಿ ಏನು ಅಂತಂದರೆ ಪರ್ಕಿ ಅಭಿಮಾನಿ ಅಂತ ಹೇಳ್ಬೋದು. ಈ ಪರ್ಕಿ ಅಭಿಮಾನಿ ಏನು ಮಾಡಿದ್ದಾರೆ, ಏನೋ ಮೆಸೇಜ್ ಕಳಿಸಿದ್ನಂತೆ ಯಾರಿಗೋ ಕಳಿಸಿದ ಮೆಸೇಜ್ ಇವ್ರಿಗೆ ಫಾರ್ವರ್ಡ್ ಮಾಡಿದ್ರಂತೆ. ಇವ್ರೇನು ಮಾಡಿದ್ದಾರೆ, ಇವರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊಡೆದು ಕೊಂದು ಹಾಕ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ, ಸಿಗಾಕೊಂಡ್ಬಿಟ್ಟಿದ್ದಾರೆ. ಇದು ಸಾಂದರ್ಭಿಕ ಎವಿಡೆನ್ಸ್ಗಳು ಇರ್ಬೋದು, ಅವರೇ ಅನುಯಾಯಿಗಳೇ ಬಾಯಿ ಬಿಟ್ಟಿರೋದಿರ್ಬೋದು, ಅಥವಾ ಡೈರೆಕ್ಟಾಗಿ ಸಿಕ್ಕಿರತಕ್ಕಂಥ ಸಾಕ್ಷ್ಯಗಳಿರ್ಬೋದು, ಮತ್ತು ಕೊಲೆ ಮಾಡಿ ಸಿಕ್ಕಿರ್ತಕ್ಕಂಥ ಆಯುಧಗಳಿರ್ಬೋದು. ಹೀಗೆ 4-5 ಆಯಾಮಗಳಿಂದಲೂ ಇವರೇನಾಗಿದೆ, ಕೊಲೆಗಾರರು, ಇವರೇ ಕೊಲೆ ಮಾಡಿರೋದು ಅನ್ನೋದು ಪ್ರೂವ್ ಆಗಿಬಿಟ್ಟಿದೆ. ಹಾಗೆಲ್ಲ ಪ್ರೂವ್ ಆಗಿರೋದ್ರಿಂದ ಸುಮಾರು 70 ದಿವಸಗಳಾಯಿತು. ನಮ್ಮ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ, ಹಾಗೆ ಪುಂಡ್ರಲ್ಲೂ ಸಹ ಗುಂಪುಗಳಿವೆ ನೋಡಿ. ಯಾವುದೋ ಒಂದು ಗುಂಪು ದರ್ಶನ್ ಮತ್ತು ಅವನ ಫ್ರೆಂಡ್ಸು, ಕೆಲವು ರೌಡೀಸ್ ಫ್ರೆಂಡ್ಗಳಿದ್ದಾರಂತೆ, ಅದು ಬೇಡ, ನಮ್ಮ ವಿಚಾರ ಅಲ್ಲ. ಇವ್ರಿಗೆ ವಿರೋಧವಾಗಿರ್ತಕ್ಕಂಥ ಗುಂಪು ಏನಾಗಿದೆ, ಫೋಟೋ ತೆಗೆದ್ಬಿಟ್ಟು ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾ, TV ನಲ್ಲಿ, ಪ್ರೆಸ್ಸಲ್ಲಿ ಭಾಳ ಜೋರಾಗಿ ಮಾಡಿದ್ರು. ಏನಂದರೆ ರೆಸಾರ್ಟ್ ಇದ್ದಂಗೆ ಅದ್ರ ದರ್ಶನ್ ಅವರು ಒಂದು ಕೈನಲ್ಲಿ ಮಗ್ಗು, ಒಂದು ಕೈನಲ್ಲಿ ಸಿಗರೇಟ್ ಇಟ್ಕೊಂಡು ಆರಾಮಾಗಿ ಮುಂದುಗಡೆ ಟೀಪಾಯಿ ಇದೆ, ಕುರ್ಚಿನಲ್ಲಿ ಆರಾಮಾಗಿ ಕೂತ್ಕೊಂಡು ನಕ್ಕೊಂಡು ಮಾತಾಡ್ತಾ ಇರೋ ಫೇಸ್ ಬಂದ್ಬಿಡ್ತು. ಅದರಿಂದ ಏನಾಯಿತು, ಸರ್ಕಾರಕ್ಕೆ ಇಷ್ಟು ಸಾಕ್ಷಿ ಸಿಕ್ಕಿದ ಮೇಲಿಂದ ಎಷ್ಟೇ ಬಂಡತನ ಮಾಡಿದ್ರು ಮುಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಿದ್ರು, ಇವ್ರನ್ನ ತುಂಡು ಮಾಡಿದ್ರು. ಅಂದರೆ ಕೆಲವು ದರ್ಶನ್ ಫಾಲೋವರ್ಸ್ನ ತುಮಕೂರು ಜೈಲಿಗೆ, ಕೆಲವ್ರನ್ನ ಇನ್ಯಾವುದೋ ಜೈಲಿಗೆ, ದರ್ಶನ್ನ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಯಿತು, ಇವತ್ತು ಬೆಳಗ್ಗೆ ನ್ಯೂಸ್ ನೋಡ್ಕೊಂಡು ಬರ್ತಾಯಿದ್ದೆ ನಾನು, ರಿಪಬ್ಲಿಕ್, ಭಾರತ್ ಮತ್ತು ಕೆಲವು ಚಾನಲ್ಗಳನ್ನ. ಏನು ಅಂತಂದರೆ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 10 ಗಂಟೆಯಲ್ಲಿ ಬಳ್ಳಾರಿ ಒಳಗೆ ಎಂಟ್ರಾಗಿದ್ದಾರೆ. ಲಕ್ಷಾಂತರ ಜನ ನಿಂತುಕೊಂಡು ಜೈಕಾರ ಹಾಕ್ತಾ ಇದ್ದಾರೆ. ಏನು ಅಂದರೆ ದೇಶ ತುಂಬ ಕಳ್ಳರಾಗ್ಬಿಟ್ರೆ ಪೊಲೀಸರು ಕಳ್ಳರಾಗ್ಬಿಟ್ಟಿದ್ದಾರೆ ರೀ. ಏನು ಅಂತಂದರೆ ದರ್ಶನ್ ಅವ್ರಿಗೆ ಜೈಲಲ್ಲಿ, ಪರಪ್ಪನಗ್ರಹಾರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಜೈಲಲ್ಲಿ ಅವನಿಗೆ ಕುರ್ಚಿ ಕೊಡ್ತಾರೆ, ಟೇಬಲ್ ಇಡ್ತಾರೆ, ಕಾಫಿ ಕೊಡ್ತಾರೆ, ಮತ್ತು ಸಿಗರೇಟ್ ಕೊಡ್ತಾರೆ. ಅದನ್ನು ವಿಡಿಯೋ ಮಾಡಿ 5 ಸ್ಟಾರ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ. ಆತನು ಹೇಗಿದ್ದಾನೆ ಅಂತಂದರೆ ಏನೋ ಅಮೇರಿಕಾದವ್ರನ್ನ ಗೆದ್ದು ಬಂದಂಗೆ, ಯುರೋಪ್ನ ಗೆದ್ದು ಬಂದಂಗೆ ಪೋಸ್ ಕೊಡ್ತಾ ಕೂತಿರೋದು ನೋಡಿದ್ರೆ ನಮ್ಮ ದೇಶ ಏನಾಗಿದೆ, ಕಳ್ಳರು ಕಾಕರ ಸಂತೆ ಆಗ್ಬಿಟ್ಟಿದೆ. ಈ ಡೆಮಾಕ್ರಸಿ ನಮಗೆ ಫಿಟ್ಟ ಅನ್ನೋ ಕ್ವಶನ್ ಬರುತ್ತೆ. ಡೆಮಾಕ್ರಸಿ ಎಲ್ಲರಿಗೂ ಫಿಟ್ ಅಲ್ಲ ರೀ. ಎಲ್ಲರಿಗೂ ಫಿಟ್ ಅಲ್ಲ ಅಂತಂದರೆ ಪಾಕಿಸ್ತಾನಕ್ಕೆ ಫಿಟ್ ಅಲ್ಲ, ಬಾಂಗ್ಲಾದೇಶಕ್ಕೆ ಫಿಟ್ ಅಲ್ಲ, ಎರಡರ ಮಧ್ಯೆ ಇರ್ತಕ್ಕಂಥ ಇಂಡಿಯಾ ದೇಶಕ್ಕೆ ಫಿಟ್ ಅಲ್ಲ, ನೇಪಾಳಕ್ಕೆ ಫಿಟ್ ಅಲ್ಲ. ಇದೆಲ್ಲ ಉದಾಹರಣೆಗಳನ್ನ ನೋಡ್ಬೋದು ನಾವು. ಏನಾಗಿದೆ ಡೆಮಾಕ್ರಸಿ, ನಾಗರಿಕ ಸಮಾಜ
ಎಲ್ಲ ಪ್ರಜೆಗಳು ನಾಗರಿಕರಾಗಿದ್ದರೆ, ಎಲ್ಲರೂ ಸಂಭಾವಿತರಾಗಿದ್ದರೆ, ಎಲ್ಲರೂ ಒಂದೇ ಥರದ ಮೈಂಡ್ ಸೆಟ್ ಫ್ರೀಕ್ವೆನ್ಸಿ ಒಂದೇ ಆಗಿದ್ದರೆ ಮಾತ್ರ ಡೆಮಾಕ್ರಸಿ ಸಕ್ಸಸ್ ಆಗುತ್ತೆ. ಅಮೇರಿಕಾ ದೇಶಕ್ಕೆ ಮುಂದುವರೆದಿದೆ ಅಂತಂದರೆ 250-270 ವರ್ಷಗಳ ಕಾಲ ಕಳೆದಿದ್ದಾರೆ ಅವರು ಸ್ವತಂತ್ರ ಬಂದು. ಈಗ ಅದು ನಮಗಿಂತ ಸ್ವಲ್ಪ ಮೆಚ್ಯೂರ್ ಆಗಿದೆ ಅಂತ ಹೇಳ್ಬೋದು. ಅದೇ ಥರ ಏನಾಗಿದೆ ದರ್ಶನ್ ಅವರು ಉದಾಹರಣೆಯಲ್ಲಿ ನಾವು ತಗೋತಾ ಹೋದರೆ, ದರ್ಶನ್, ಪೊರ್ಕಿ ಮತ್ತು ಡೆಮಾಕ್ರಸಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಡೆಮಾಕ್ರಸಿ ಎಷ್ಟು ಮುಂದುವರೆದಿದೆ, ದೇಶದಲ್ಲಿರ್ತಕ್ಕಂಥವರೆಲ್ಲ ಕಳ್ಳರು. ಏನಾಗಿದೆ, ನರೇಂದ್ರ ಮೋದಿ ಇಂಥ ಭ್ರಷ್ಟ ಕೆಟ್ಟ ದುಷ್ಟ ವ್ಯವಸ್ಥೆನ ಸರಿ ಮಾಡೋಕ್ಕೆ ಹೊರಟಿದ್ದಾರೆ. ಒಬ್ಬ ಅತ್ಯಂತ ಬಡತನದ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಕಷ್ಟಪಡ್ತಾ ಇದ್ದಾನೆ ದೇಶಭಕ್ತನಾಗಿ ದೇಶನ ಮುಂದೆ ತಗೊಂಡು ಹೋಗೋದಕ್ಕೆ ಅಂತ ಮಾಡಿದಾಗ ನಮಗೆ 100 ಕೈಗಳಿಂದ ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಅದು ಸಾಗಲ್ತಿಲ್ಲ, 1000 ಕೈಗಳಿಂದ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಒಬ್ಬೊಬ್ಬರನ್ನ ಇಟ್ಕೊಂಡೇ ನಾವು ಇಷ್ಟು ಕಷ್ಟಪಡ್ತೀವಿ. ಸಮಾಜನ ತಿದ್ದಬೇಕು, ಸಮಾಜನ ರೈಲ್ನ ಹಳಿ ಮೇಲೆ ಓಡೋ ಹಂಗೆ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ನಾವು. ಹಾಗೆ ದರ್ಶನ್ ಒಂದು ಉದಾಹರಣೆ ತಗೊಂಡು ಇಡೀ ಸಮಾಜ, ಇಡೀ ದೇಶ ಓಟ್ ಹಾಕ್ತಕ್ಕಂಥ 70% ಜನ ಈ ಥರ ಇದ್ದಾರೆ. ದರ್ಶನ್ ಕಳ್ಳನೋ ಸುಳ್ಳನೋ ಏನೋ ಅದು ಬೇರೆ ವಿಚಾರ. ಅವ್ರಿಗೆ ಜೈ ಅನ್ನೋರು, ಅವ್ರು ಹೂಸ್ಬಿಟ್ರೆ ಗಮ್ಮನ್ ಅಂತಕ್ಕಂಥ ಒಂದು ಕ್ಯಾಟಗರಿ ಇದೆ. ಅವರು ಚುನಾಯಿಸಿ ಗೆಲ್ಲಿಸ್ತಕ್ಕಂಥ ಸರ್ಕಾರ ಇನ್ನೆಷ್ಟರ ಮಟ್ಟಿಗೆ ಇರ್ಬೋದು. ಏನೋ ಫ್ರೀ ಬೀಳ್ನಗಳು ಕೊಟ್ಬಿಡ್ತೀವಿ ನೋಡಿ, ಫ್ರೀ ಬೀಳ್ನ ಕೊಟ್ಬಿಟ್ಟು ಹೆಂಗಸ್ರಿಗೆ ಬಸ್ ಫ್ರೀ ಅಂತೆ, 2000 ಫ್ರೀ ಅಂತೆ, ಮತ್ತು ಯುವ ನಿಧಿ ಕೊಡ್ತಾರಂತೆ, ಮತ್ತು ಅಕ್ಕಿ ಫ್ರೀ ಅಂತೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾರೆ. ಇದೇ ಜನ ಎಲೆಕ್ಷನ್ ಲಿಂಗಾಯತರು ಜಾಸ್ತಿ ಇರೋ ಕಾಲದಲ್ಲಿ ಹೋಗ್ಬಿಟ್ಟು ಬಸವಣ್ಣವ್ರು ಈ ಥರ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ ಹೇಳ್ತಾರೆ. ಮತ್ತು ಇದೇ ಜನ ಏನು ಮಾಡ್ತಾರೆ, ಮುಂದಿನ ಜನ್ಮಾನದಿದ್ದರೆ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಇವರೇ ಹೇಳ್ತಾರೆ ಲೋಕಸಭೆ ಎಲೆಕ್ಷನ್ ಇನ್ನು 2024 ನರೇಂದ್ರ ಮೋದಿಯವರು 3ನೇ ಸರಿ ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಗಾದರೂ ಮಾಡಿ ಜಾತಿ ಓಟ್ ತಗೋಬೇಕು, ಜಾತಿ ಸ್ಥಾನ ತಗೋಬೇಕು ಅಂತ ಏನು ಹೇಳಿದ್ರು, ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳಿದ್ರು. ಇಂಥ ದ್ವಂದ್ವ ನೀತಿ, ಇಂಥ ಬೂಟಾಟಿಕೆ ನಾಟಕಗಳನ್ನ ಆಡ್ತಕ್ಕಂಥ ರಾಜನಾಗೆ ಯಥಾ ರಾಜ ತಥಾ ಪ್ರಜಾ ಅಂತ ಅಂದ್ಬಿಟ್ಟು ಏನಾಗಿದೆ, ಕಳ್ಳರನ್ನೇ ಚುನಾಯಿಸ್ತಾರೆ, ಸಂಭಾವಿತರನ್ನು ಚುನಾಯಿಸ್ತಾರೆ. ನಮ್ಮ ದೇಶದಲ್ಲಿ ಸಂಭಾವಿತರ ಸಂಖ್ಯೆ ಕಡಿಮೆ ಇದೆ ನೋಡಿ. ಏನಾಗಿದೆ, ದರ್ಶನ್, ಪೊರ್ಕಿ ಮತ್ತು ಡೆಮಾಕ್ರಸಿ ಅಂತ ಮಾಡ್ತಾರೆ. ಇಷ್ಟು ಹದಗೆಟ್ಟಿರ್ತಕ್ಕಂಥ ಡೆಮಾಕ್ರಸಿನ 67 ವರ್ಷಗಳ ಕಾಲ ಕಾಂಗ್ರೆಸ್ ಇದು ಮಾಡ್ತು. ಅದೇನೋ ಮೋಸ ಮಾಡ್ಕೊಂಡು ರೂಲ್ ಮಾಡಿದ್ರು ಅಂತಂದರೆ, ಯಾರೋ ಮುಸಲ್ಮಾನರಂತೆ ಹಿಂದೂಗಳ ಹೆಸರಿಟ್ಕೊಂಡು ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಮನೆ ಮಕ್ಕಳಿಗೆ ವಂಶಪಾರಂಪರ್ಯವಾಗಿ ನಾವೇ ಪ್ರಧಾನಮಂತ್ರಿ ಆಗಿರಬೇಕು, ನಾವೇ ಮುಖ್ಯಮಂತ್ರಿ ಆಗಿರಬೇಕು ಅಂತಂದು ದೇಶವನ್ನು ವೈಭವಕ್ಕೋಸ್ಕರ ಉಪಯೋಗಿಸ್ಕೊಂಡ್ರು. ವೈಭವದ ಜೀವನ ನಡೆಸೋದಕ್ಕೋಸ್ಕರ, ಮಸ್ತಿ ಮಾಡೋದಕ್ಕೋಸ್ಕರ ಇವರು ದೇಶದ ಸಂಪತ್ತು, ದೇಶದ ಹೆಣ್ಮಕ್ಕಳನ್ನ, ದೇಶದ ದುಡ್ಡನ್ನ ಉಪಯೋಗಿಸ್ಕೊಳ್ತಾ ಹಿಂದೂಗಳು ಎಷ್ಟೇ ಓದಿದ್ರು ಅಮಾಯಕರು, ಅನಕ್ಷರಸ್ಥರು 67 ವರ್ಷ ಇವ್ರನ್ನ ತಡ್ಕೊಂಡ್ರು. ಇಂಥ ಪರಿಸ್ಥಿತಿ ಇಡೀ ಊರೇ ಕಳ್ಳರಾಗ್ಬಿಟ್ಟಿದ್ದಾರೆ. ಇದು ನಮಗೆ ಹೊಟ್ಟೆ ತರ್ತಕ್ಕಂಥ 20% ಜನ ಟ್ಯಾಕ್ಸ್ ಕಟ್ತಾರೆ, 80% ಜನದಿಂದ ಸಾಕ್ತಾರೆ. ಇದು ಸತ್ಯ. ದರ್ಶನ್ ಅನ್ನೋ ಇದರಲ್ಲಿ ಇದು ಮತ್ತೆ ಪ್ರೂವ್ ಆಗಿದೆ, ಬಿಯಾಂಡ್ ಡೌಟ್ ಪ್ರೂವ್ ಆಗಿದೆ ನೋಡಿ. ಆತನ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಬಳ್ಳಾರಿಯಲ್ಲಿ ಉದ್ದ ಜೀಪ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ 1000 ಜನ ನಿಂತ್ಕೊಂಡು ಡಿ ಬಾಸ್ ಜಯವಾಗಲಿ, ಡಿ ಬಾಸ್ ಜಿಂದಾಬಾದ್ ಅಂತ ಕೂತ. ಡಿ ಬಾಸ್ ಅಂದರೆ ಅದೇನೋ ಗೊತ್ತಿಲ್ಲ, ಡಿ ಅಂತಂದರೆ ದರ್ಶನ್ ಅಂತ ಅಂದ್ಬಿಟ್ಟು. ಏನಾಗಿದೆ, ಜನಗಳನ್ನ ಕಂಟ್ರೋಲ್ ಮಾಡೋದು ಪೊಲೀಸರು ಕಷ್ಟ ಆಗಿದೆ. ಒಂದು ಕಡೆ ದರ್ಶನ್ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು, ಇನ್ನೊಂದು ಕಡೆ ದರ್ಶನ್ ನೋಡೋಕ್ಕೆ ಬಂದಂಥ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಬೇಕು. ಇದೇನಾಗಿದೆ, ನಮ್ಮ ದೇಶದ ಸಂವಿಧಾನ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಒಳ್ಳೆಯದು. ಆದರೆ ಅಂಬೇಡ್ಕರ್ ಅವರು ಎಲ್ಲಿ ಹಿಡಿದಿದ್ದಾರೆ ಅಂತಂದರೆ, ಸಂಭಾವಿತರಿದ್ದ ಜಾಗದಲ್ಲಿ ಮಾತ್ರ, ಸುಸಂಸ್ಕೃತರಿದ್ದ ಜಾಗದಲ್ಲಿ ಮಾತ್ರ, ಯಾರು ನಾಗರಿಕ ಸಮಾಜದ ಇದ್ದಲ್ಲಿ ಮಾತ್ರ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಓಕೆ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಲೋಫರ್ಗಳು, ಲಫಂಗರು, ಲಂಪಟರು ಬೇಗ ದುಡ್ಡು ಮಾಡಬೇಕು ಅಂತ ಯಾವ್ದಾದ್ರು ಉದ್ಯೋಗ ಇದೆ ಅಂತಂದರೆ ರಾಜಕೀಯ ಅಂತ ತಿಳ್ಕೊಂಡಿರ್ತಕ್ಕಂಥ ಪೋಲಿ ಪಟಂಗರು ರಾಜಕೀಯಕ್ಕೆ ಹೋಗ್ಬಿಟ್ಟು ಏನೋ ಫ್ರೀಗಳನ್ನ ಕೊಡ್ತಾ ಊಸ್ಬಿಟ್ರೆ ಗಮ್ಮನತ್ತೆ ಅನ್ನೋರನ್ನ ಮತ್ತು ಕ್ರಿಮಿನಲ್ಸ್ಗಳನ್ನೆಲ್ಲ ನಾವು ವೈಭವೀಕರಿಸ್ತಾ ಜಿಂದಾಬಾದ್ ಅಂತ ಹೇಳ್ತಾರೆ. ಜೈಲಿಗೆ ಹೋಗ್ಬೇಕಾದ್ರೂ ಜಿಂದಾಬಾದ್ ಅಂತೀವಿ, ಬರಬೇಕಾದ್ರೂ ಜಿಂದಾಬಾದ್ ಅಂತೀವಿ. ಇನ್ನೂ ಒಂದು ಪರಪ್ಪನ ಅಗ್ರಹಾರದಲ್ಲಿ ಯಾರೊಬ್ಬ ರಾಜಕೀಯ ವ್ಯಕ್ತಿ ರಿಲೀಸ್ ಆದರೆ ಪರಪ್ಪನ ಅಗ್ರಹಾರದ ಗೇಟಿಂದ ಹಿಡಿದು ವಿಧಾನಸೌಧದವರೆಗೂ ಕಾರ್ ನಾನ್ ಬ್ರೇಕಬಲ್ ಆಗಿ ಇದು ನಡೀತು, ಏನು ಅಂತಂದ್ರೆ ಮೆರವಣಿಗೆ ನಡೀತು. ಇಂಥವರು ಸಹ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅಧಿಕಾರ ಅನುಭವಿಸ್ತಾ ಇದ್ದಾರೆ.
ಯಾರೋ ಕೊತ್ವಾಲ್ ರಾಮಚಂದ್ರನಿಗೆ ಶಿಷ್ಯ ಆಗಿದೆ ಅಂತ ಬಿಡಿ, ಅದು ನಮ್ಮ ವಿಷಯ ಅಲ್ಲ, ಅಂತೆ ಕಂತೆಗಳ ವಿಷಯ ಬೇಡ. ಏನು ಅಂತಂದರೆ ನಮ್ಮ ದೇಶನೇ ಕೆಟ್ಟೋಗ್ಬಿಟ್ಟಿದೆ ರೀ. ಪಾಕಿಸ್ತಾನ ಕೆಟ್ಟೋಗಿದೆ ಅಂತ ಹೇಳ್ತೀವಿ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರು ಮುಸಲ್ಮಾನರು. ಯಾರು ಮುಸಲ್ಮಾನರು ಇದ್ದಾರೆ ಅವರೆಲ್ಲರಿಗಿಂತ ಜಾಸ್ತಿ ಕನ್ವರ್ಟೆಡ್, ಇಸ್ಲಾಮಿಕ್ ಕನ್ವರ್ಟ್ ಆಗಿರ್ತಕ್ಕಂಥ ಹಿಂದೂಗಳು ಜಾಸ್ತಿ ಡೇಂಜರಸ್ಸು. ಮತ್ತು ಯಾರು ಹಿಂದೂಗಳಲ್ಲಿ ಯಾರು ಹಿಂದೂಗಳನ್ನ ವಿರೋಧ ಮಾಡ್ತಾರೆ ನೋಡಿ, ಹಿಂದೂಗಳನ್ನ ವಿರೋಧ ಮಾಡ್ತಾರೆ ಅಂತಂದರೆ ಒಂದು ಮಾತು ಹೇಳಬೇಕಾಗತ್ತೆ, ನಾನು ಮುಂದಿನ ಜನ್ಮ ಅಂತ ಇದ್ದರೆ ನಾನು ಮುಸಲ್ಮಾನರ ಹುಟ್ಟಬೇಕು ಅಂತ ಹೇಳ್ತಕ್ಕಂಥ ರಾಜಕಾರಣಿಗಳು ನೋಡಿದ್ದೀವಿ. ಲೋಕಸಭೆ ಎಲೆಕ್ಷನ್ ಬಂತು 2024ರಲ್ಲಿ, ನನ್ನ ಹೆಸರು ರಾಮ ಇದ್ದಾನೆ ಅಂತ ಅಂದ್ಬಿಟ್ಟು ಒಟ್ಟು ಕೇಳಿದ್ವಿ. ಇಂಥ ದ್ವಂದ್ವ ಮನಸ್ಥಿತಿ ಇರೋರನ್ನ ಇವ್ರೇನು ಅಂದ್ರೆ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಅಂತ ಅಂದ್ಬಿಟ್ಟು ಅಧಿಕಾರವನ್ನು ಎಂಜಾಯ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಜನಗಳು ಧಿಕ್ಕರಿಸಬೇಕು. ದರ್ಶನ್ ಪೊರ್ಕಿ ಸಿನಿಮಾ, ಪೊರ್ಕಿಗಳು ಏನು ಅಂದರೆ ಹೀರೋನೂ ಪೊರ್ಕಿ, ಅವನು ಹೊಗಳ್ತಕ್ಕಂಥ ಜನಗಳು ಪೊರ್ಕಿ ಆಗಿದ್ದಾರೆ ಅನ್ನೋ ಸಂಶಯ ನಮಗೆ ಬರುತ್ತೆ. ಯಾಕೆ ಅಂತಂದರೆ ಡೆಮಾಕ್ರಸಿಯನ್ನು ಸಕ್ಸಸ್ ಆಗಬೇಕಾದ್ರೆ, ಡೆಮಾಕ್ರಸಿಗೊಂದು ಅರ್ಥ ಬರಬೇಕಾದ್ರೆ, ಡೆಮಾಕ್ರಸಿಗೊಂದು ವ್ಯಾಲ್ಯೂ ಬರಬೇಕಾದ್ರೆ, ಡೆಮಾಕ್ರಸಿಗೆ ಉತ್ತಮವಾದ ಅರ್ಥ ಬರಬೇಕು ಅಂತಂದರೆ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಅಂತೀವಿ. ಹಾಗಲ್ಲ, ಎಲ್ಲ ಸುಸಂಸ್ಕೃತ ನಾಗರಿಕ ಸಮಾಜದಲ್ಲಿ ಎಲ್ಲರ ಮೈಂಡ್ ಸೆಟ್ ಒಂದೇ ಆಗಿದ್ದಾಗ ಯಾರಿಗೂ ತೊಂದರೆ ಕೊಡಬಾರ್ದು, ಎಲ್ಲರೂ ಕಷ್ಟಪಟ್ಟು ಜೀವನ ಮಾಡಬೇಕು. ಕಷ್ಟಪಟ್ಟು ಜೀವನ ಮಾಡೋರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ಅವ್ರು ತಿಳ್ಕೋಬೇಕಾಗಿದೆ. ಇವತ್ತೇನಾಗಿದೆ, ಒಂದು ವರ್ಷ ಜೈಲಿಗೆ ಹೋಗ್ಬರ್ತೀವೋ ಆ ಟಿ ವಿನಲ್ಲಿ ಗಣ್ಯಾತಿ ಗಣ್ಯರು ಅಂತ ಹೇಳ್ತೀವಿ, ಏನಿದಿಲ್ವೋ ಒಂದೇ ಸರಿ ಪಾತಾಳಕ್ಕೆ ಕಲ್ಲು ಹಾಕ್ಬಿಡ್ತೀವಿ. ಈ ಥರ ಸಂಸ್ಕೃತಿನ ಬೆಳೀತಾ ಡೆಮಾಕ್ರಸಿ 4th ಪಿಲ್ಲರು ಕೆಟ್ಟೋಗಿದೆ, ಡೆಮಾಕ್ರಸಿ 2nd ಪಿಲ್ಲರ್ ಹದಗೆಟ್ಟು ಹೋಗಿದೆ, ಡೆಮಾಕ್ರಸಿ 3rd ಪಿಲ್ಲರ್ ಮೂಕ ಪ್ರೇಕ್ಷಕನ ಕೂತಿದೆ ಜುಡಿಷಿಯರಿ. ಡೆಮಾಕ್ರಸಿ 4th ಪಿಲ್ಲರ್ ಮೂಕ ಪ್ರೇಕ್ಷಕನಾಗಿ ನನ್ನ ಕೈಗೆ ಬಂದಿದ್ದು ನನಗೆ ರೆಫರ್ ಮಾಡಿದ್ದಕ್ಕೆ ಮಾತ್ರ ನಾನು ಬಾಧ್ಯ ಅಂತ ಅಂದ್ಕೊಂಡು ಆರಾಮಾಗಿ ಅವ್ರನ್ನ ಕೋಟೆ ಕಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇಂಥ ಇದರಲ್ಲಿ ಇಂಡಿಯಾ ಏನಾಗಿದೆ, ಬನಾನ ರಿಪಬ್ಲಿಕ್ ಆಗ್ತಾಯಿದೆ. ಇದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಾಗರಿಕ ಸಮಾಜದ ಮೇಲಿದೆ. ಬರೀ ಸಮಾಜ ಅಂತ ಹೇಳ್ತಿದ್ದು ಇದುವರೆಗೂ, ಇವತ್ತಿಂದ ಚೇಂಜ್ ಮಾಡ್ಕೊಂಡಿದ್ದೀವಿ. ಏನು ಅಂದರೆ ಡೆಮಾಕ್ರಸಿ ಸಕ್ಸಸ್ ಆಗಬೇಕು ಅಂದರೆ ಸಮಾನ ನಾಗರಿಕ ಮನಸ್ಕರು ಇರಬೇಕು. ಇಲ್ಲೇನಾಗಿದೆ, ನಾಗರಿಕರು ಇಲ್ಲೇ ಇಲ್ಲ ನಮ್ಮ ದೇಶದಲ್ಲಿ. ಓಟು ಒಂದು ಸೀರೆ ಕೊಟ್ಟರೆ ಓಟ್ ಹಾಕ್ತೀವಿ, ಒಂದು ಪ್ಯಾಂಟ್ ಕೊಟ್ಟರೆ ಓಟ್ ಹಾಕ್ತೀವಿ, ಒಂದು ಶರ್ಟ್ ಬಟ್ಟೆ ಕೊಟ್ಟರೆ ಓಟ್ ಹಾಕ್ತೀವಿ, ಒಂದು ಪಂಚೆ ಕೊಟ್ಟರೆ ಒಂದು ಚಡ್ಡಿ ಬಟ್ಟೆ ಕೊಟ್ಟರೆ ಓಟ್ ಹಾಕ್ತೀವಿ, ಒಂದು ಕ್ವಾರ್ಟ್ರ್ ಕೊಟ್ಟರೆ ಓಟ್ ಹಾಕ್ತೀವಿ, ₹100 ಕೊಟ್ಟರೆ ಓಟ್ ಹಾಕ್ತೀವಿ. ಇಂಥವರಿಂದ ಇಟ್ಕೊಂಡು ನಾವು ಡೆಮಾಕ್ರಸಿ ಅಂದ್ಕೊಂಡು ಕಾಲರ್ ಎತ್ಕೊಂಡು ಅಮೇರಿಕಾದ ಮುಂದೆ ಶೆಡ್ ತಟ್ಟಕ್ಕೆ ಹೋಗ್ತೀವಿ. ನಮ್ಮಂಥ ಮೂರ್ಖರು, ನಮ್ಮಂಥ ಅವಿದ್ಯಾವಂತರು, ನಮ್ಮಂಥ ಧೋಗಲ್ಬಾಜಿಗಳು ಏನಾಗುತ್ತೆ, ತೂಕುಡ್ಸೋನ್ ಮುಂದೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಗುತ್ತೆ. ಇದನ್ನು ಅಮೇರಿಕಾದವ್ರು ಚೆನ್ನಾಗಿ ಇದು ಮಾಡ್ಕೊತಾ ಇದ್ದಾರೆ, ಏನು ಲಾಭ ಮಾಡ್ಕೊತಾ ಇದ್ದಾರೆ. ಪ್ರಪಂಚನೇ ಹಿಂಗಿದೆ, ಅದ್ರ ಲಾಭ ಪಡ್ಕೊತಾ ಇರೋರು ಅಮೇರಿಕಾದವ್ರು. ಇದ್ರ ಬಗ್ಗೆನೂ ಮುಂದಿನ ಯಾವುದಾದ್ರೂ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.